ಇವತ್ತು ಬೆಳಗ್ಗೆನೇ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಬೇಗನೆ ಇದ್ದೀವಿ ಹೊರಟೆ. ನೋಡಿದ್ರೆ ಪ್ಲಾನ್ ಸಡನ್ನಾಗಿ ಕ್ಯಾನ್ಸಲ್ ಆಗೋಯಿತು. ಹಾಗೆ ಹೋಗ್ತಿದ್ದರಿಂದ ಊಟ ಅಂತಕೊಂಡು ನಮ್ಮ ಸ್ಟೇಡಿಯಂ ಕಡೆಗೆ ಬಂದೆ. ಇಲ್ಲಿ ಅಂಕಲ್ಗಳು ಫುಟ್ಬಾಲ್ ಆಡ್ತಾಯಿದ್ರು. ಇವ್ರನ್ನ ನೋಡಿ ನನಗೆ ನನ್ನ ಸ್ಕೂಲ್ ಡೇಸ್ ನೆನಪಾಯಿತು. ಸರಿ, ನಾವು ಕೂಡ ಸ್ವಲ್ಪ ಫಿಟ್ನೆಸ್ ಕಡೆ ಗಮನ ಕೊಡೋಣ ಅಂಥೇಳಿ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ನಾನು ಸ್ಟಾರ್ಟ್ ಮಾಡಿದ್ದೆ ವಾರ್ಮಪ್ ಬೇಸಿಕ್ಸಿಂದ. ಬೇಸಿಕ್ಸ್ ಎಲ್ಲ ಮುಗಿಸಿ ಹಾಗೆ ಲೈಟಾಗಿ ವಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವ್ರುಗಳು ಕಣ್ಣಿಗೆ ಬಿದ್ದರು. ಇವ್ರಿಗೂ ಒಂದು ಹೇಳಿ ಹಾಗೆ ಟ್ರ್ಯಾಕ್ ಮೇಲೆ ವಾಕ್ನ ಕಂಟಿನ್ಯೂ ಮಾಡಿದೆ. ಈಗ ಆಲ್ಮೋಸ್ಟ್ 1.5 ವರ್ಷ ಆಯಿತು ನಾನು ವರ್ಕೌಟ್ನ ಡ್ರಾಪ್ ಮಾಡಿ. ಹಾಗಾಗಿ ಬಾಡಿ ಫ್ಯಾಟ್ ಆಗಲಿ ಫೇಸ್ ಫ್ಯಾಟ್ ಆಗಲಿ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಫ್ಯಾಟ್ ಎಲ್ಲ ಕರಗಿಸೋಣ ಅಂತೇಳಿ ಇವತ್ತಿಂದ ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಹೀಗೆ ಟ್ರ್ಯಾಕ್ ಮೇಲೆ ನಡೀತಾ ನನಗೇನು ಅನಿಸಿದ್ದು ಅಂದರೆ ನಮ್ಮ ಲೈಫಲ್ಲೂ ಕೂಡ ಮುಂದೆ ಹೋಗೋದಕ್ಕೆ ಇದೇ ರೀತಿ ಎಷ್ಟೋ ಟ್ರ್ಯಾಕ್ಸ್ಗಳಿರುತ್ತೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ಯಾವ ಟ್ರ್ಯಾಕ್ನ ಚೂಸ್ ಮಾಡಬೇಕು ಅನ್ನೋ ಕನ್ಫ್ಯೂಷನಲ್ಲೇ ಭಾಳ ಸಾರದ ಜೀವನ ಕಳೆದ್ಬಿಟ್ಟಿರ್ತೀವಿ. ಒಂದು ಕಡೆ ಜವಾಬ್ದಾರಿಗಳು ಗುಮ್ತಾ ಇದ್ರೆ ಇನ್ನೊಂದು ಕಡೆ ಪ್ಯಾಷನ್ ರಾ ಅಂತಿರುತ್ತೆ, ಬಾಬಾ ಅಂತಿರುತ್ತೆ. ಇಲ್ಲಿ ಕೆಲವರು ಗ್ರೌಂಡ್ ಮೇಲೆ ವರ್ಕೌಟ್ ಮಾಡ್ತಾರೆ, ಇನ್ನು ಕೆಲವರು ಬಿಲ್ಡಿಂಗ್ ಮೇಲೆ ಹತ್ಬಿಟ್ಟಿದ್ರು, ಇನ್ನು ಕೆಲವರು ವರ್ಕೌಟ್ ಮಾಡ್ತಿರೋನ ನೋಡೋಕ್ಕೆ ಅಂತಲೇ ಬಂದಿದ್ರು. ಇವ್ರನ್ನೆಲ್ಲ ನೋಡಿ ನಾನು ರನ್ನಿಂಗ್ ಕಂಟಿನ್ಯೂ ಮಾಡಿದೆ. ಈ ರನ್ನಿಂಗ್ ಟ್ರ್ಯಾಕ್ ಮೇಲೆ ನನಗೆ ಇವತ್ತು ಕಂಪ್ಲೀಟ್ ಮಾಡೋಕ್ಕಾಗಿದ್ದು 5 ರೌಂಡ್ಸ್ ಅಷ್ಟೇ. 5 ರೌಂಡ್ಸ್ ಕಂಪ್ಲೀಟ್ ಮಾಡಿ ಬರೋಷ್ಟೊತ್ತಿಗೆ ಎಲ್ಲ ಬಾಯಿಗೆ ಬಂದಿತ್ತು. ವರ್ಕೌಟ್ ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ರಿಂದ ಬ್ರೀತಿಂಗ್ ಕಂಟ್ರೋಲ್ ಸ್ವಲ್ಪ ಕಡಿಮೆ ಇತ್ತು. ಹಾಗಾಗಿ ಜಾಸ್ತಿ ಓಡಲಿಕ್ಕಾಗಿಲ್ಲ. ರನ್ನಿಂಗ್ ಕಂಪ್ಲೀಟ್ ಮಾಡಿ 2 ಮಿನಿಟ್ಸ್ ರೆಸ್ಟ್ ಮಾಡಬೇಕಾದ್ರೆ ನನ್ನ ಕೂದಲು ಬೇರೆ ಹಿಂಸೆ ಇರ್ತಿತ್ತು. ಅದನ್ನು ಸರಿ ಮಾಡಿಕೊಂಡು ಸೀದಾ ಮನೆ ಕಡೆಗೆ ಹೊರಟೆ. ಹಾಗೆ ದಾರಿಯಲ್ಲಿ ಹೋಗ್ತಾ ಹೊಟ್ಟೆ ಸಿಕ್ಕ ಸ್ಟಾರ್ಟ್ ಆಯಿತು. ಹೋಟೆಲ್ ದುರ್ಗಾ ಪಾತ್ರ ಒಂದು ಸ್ಟಾಪ್ ಹಾಕಿ ಹಾಫ್ ಕಾಲ್ಸಪ್ ಕುಡಿದೆ. ಶಿವಮೊಗ್ಗದಲ್ಲಿ ನಿಮ್ಮ ಫೇವ್ರೇಟ್ ಕಾಲ್ಸಪ್ ಎಲ್ಲಿ ಸಿಗುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದಿಷ್ಟು ನನ್ನ ಮಾರ್ನಿಂಗ್ ರೊಟೀನ್ ಆಗಿತ್ತು. ಮತ್ತೆ ಸಿಗೋಣ. ಬಾಯ್.